ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ನಿಮಗೆಲ್ಲರಿಗೂ ಹೊಸ ಟೈಪ್ ರಂಗೋಲಿ ಹೇಳ್ಕೊಡ್ಬೇಕು ಕಮಲ್ದ ಹೂವಿಂದ ಅಂಥೇಳಿ ಈ ರಂಗೋಲಿ ತೆಗೆದು ತೋರಿಸ್ಲಿಕ್ಕತ್ತೀನಿ. ಫಸ್ಟಿಗೆ ಏನು ಮಾಡೀನಿ, ಈ ರೀತಿ 4 ಚಿಕ್ಕಿಗಳನ್ನು ಇಟ್ಕೊಂಡು ಚೌಕ ಆಕಾರವನ್ನು ಈ ರೀತಿ ಒಳಗೆ ಮಾಡ್ಕೊಂಡೀನಿ. ಆಮೇಲೆ ನೋಡ್ರಿ ನಾ ಯಾವ ರೀತಿ ಲೈನ್ ತೆಗಿಲಿಕ್ಕತ್ತಾನೆ ಅಂಥೇಳಿ, ಮೊದಲ ನಡು ಅಷ್ಟೇ ಲೈನ್ ತೆಗೆದು ಆಮೇಲೆ ಸೈಡಿಗೆ ಒಂದೊಂದು ಲೈನ್ ತೆಗೆದೀನಿ. ಅಂದರೆ ಡಿಸ್ಟೆನ್ಸ್ ಕರೆಕ್ಟ್ ಬರಲಿ, ಎಲ್ಲ ಲೈನ್ಸಿನ ನಡುನು ಡಿಸ್ಟೆನ್ಸ್ ಸೇಮ್ ಬರಲಿ ಅನ್ನೋದಕ್ಕೆ ನಾ ಈ ರೀತಿ ಏನು ಮಾಡೀನಿ, ಲೈನ್ಸನ್ನು ತೆಗೆದೀನಿ. ಅಂದ್ರೆ ಅವು ಎಲ್ಲ ಡಿಸ್ಟೆನ್ಸು ಕರೆಕ್ಟ್, ಎಲ್ಲದ್ರಾಗೂ ಕರೆಕ್ಟ್ ಅಳತೆಯೊಳಗೆ ಡಿಸ್ಟೆನ್ಸ್ ಬಂದ್ರೆ ಮಾತ್ರ ರಂಗೋಲಿ ಚಂದ ಕಾಣಿಸ್ತದೆ. ನೋಡ್ರಿ ಈಗ ಎಲ್ಲ ಲೈನ್ಸನ್ನು ನಾ ಈ ರೀತಿ ಕಂಪ್ಲೀಟ್ ಮಾಡೀನಿ. ಆಮೇಲೆ ಕಮಲ್ದು ತೆಗಿಯೋ ಸಂಬಂಧಿ ನಾ ಏನು ಮಾಡೀನಿ, ಎಲ್ಲ ಕಡೆನೂ ಒಂದೊಂದು ಪಕಳಿಯನ್ನು ತಕ್ಕೊಂಡೀನಿ. ಫಸ್ಟಿಗೆ ಮಧ್ಯದೊಳಗೆ ಏನು ಪಾಯಿಂಟ್ ಇರ್ತದಲ್ಲ ಅದರಿಂದ ಒಂದೊಂದು ಪಕಳಿಯನ್ನು ತಕ್ಕೊಂಡು, ಆಮೇಲೆ ಅವು ಲೈನ್ಸ್ ಎಲ್ಲೆಲ್ಲವಲ್ಲ ಕೆಳಗಡೆ ಏನು ನಾವು ಲೈನ್ಸ್ ಮಾಡೇವಲ್ಲ ಅದ ಲೈನ್ಸಿಗೆ ಕರೆಕ್ಟಾಗಿ ಈ ರೀತಿ ಶೇಪನ್ನು ನಾ ಕೊಟ್ಕೋತ ಬಂದೀನಿ. ನೀವು ತೆಗೀರಿ, ಇದು ಭಾಳ ಈಸಿ ಅದ ಇದು ರಂಗೋಲಿ. ಆಮೇಲೆ ಮನೆ ಮುಂದೆ ಭಾಳ ಚಂದ ಕಾಣಿಸ್ತು. ದೊಡ್ಡನಾಗಿ ಇದು ರಂಗೋಲಿ ತೆಗೆದ್ರೆ ನಿಮ್ಮ ಮನೆ ಮುಂದೆ ಭಾಳ ಚಂದ ಕಾಣಿಸ್ತು ಇದು ರಂಗೋಲಿ. ನಾ ಏನು ಮಾಡ್ಲಿಕ್ಕತ್ತೇನಿಲ್ಲ, ಇದೇ ರೀತಿನ 4 ಕಡೆನೂ ಇದೇ ರೀತಿನ ಮಾಡ್ಕೊಂಡೀನಿ. ನೋಡ್ರಿ ಎಲ್ಲೆಲ್ಲಿ ಲೈನ್ಸ್ ಬಂದವ ಆಯಾ ಲೈನ್ಸಿಗೆ 1ನೇ ಲೈನ್ಗಿಂತ 2ನೇ ಲೈನ್ ಸಣ್ಣದು, ಹಿಂಗೆ ಒಂದು ಸ್ವಲ್ಪ ಅವನ್ನ ಗಿಡ್ ಮಾಡ್ಕೋತ ಬಂದೇನು ಅವನು ಲೈನ್ಸನ್ನು. ಈಗ ಮ್ಯಾಲೆ ಮಾಡ್ಲಿಕ್ಕತ್ತೇನೆ ನಾನು. ಹಿಂಗೆ ಮಾಡ್ಕೊಂಡ್ಮೇಲೆ ನಾವು ಏನು ಮಾಡಬೇಕು, ನಡು ಏನು ಇವು ಲೈನ್ಸ್ ಬಂದಾವಲ್ಲ ಅವನು ಒಂದೊಂದನ್ನು ಸಿ ಶೇಪ್ನಾಗ ಕುಡ್ಸ್ಕೋತ ಹೋಗ್ಬೇಕು. ನೋಡ್ರಿ ನಾ ಸಿ ಶೇಪ್ನಾಗ ಯಾವ ರೀತಿ ಕುಡ್ಸ್ಕೋತ ಬಂದೀನಿ ಅಂಥೇಳಿ. ಈಗ ನೋಡ್ರಿ ಅದು ಕಮಲ್ದು ಗತೆ ಎಷ್ಟು ಚಂದ ಕಾಣಿಸ್ಲಿಕ್ಕತ್ತದ ಅದು ರಂಗೋಲಿ. ಈಗ ಹಿಂಗೆ ಏನು ಮಾಡಬೇಕು, ನಾವು 4 ದಿಕ್ಕಿಗೂ ಎಲ್ಲ ಲೈನ್ಸನ್ನು ಕರೆಕ್ಟಾಗಿ ತಕ್ಕೊಂಡು ಕೂಡಿಸ್ಬೇಕು. ಇದು ರಂಗೋಲಿ ತೆಗೆದ್ಮೇಲೆ ಭಾಳ ಚಂದ ಕಾಣಿಸ್ತದ. ನೀವು ಶುಕ್ರವಾರ ದಿವಸ ಹಬ್ಬದ ಮುಂದೆ ಮನೆ ಒಳಗೆ ಯಾವ್ದಾರ ಪೂಜಾ ಇದ್ರೆ ಈ ರೀತಿ ರಂಗೋಲಿಯನ್ನು ಮನೆ ಹೊರಗೆ ತೆಗೆದ್ರೆ ಕಮಲ್ದ ಹೂವಿನ ರಂಗೋಲಿ ಅಂಥೇಳಿ ಭಾಳ ಚಂದ ಕಾಣಿಸ್ತದೆ ಇದು ರಂಗೋಲಿ. ಆಮೇಲೆ ನಡು ಏನು ಸ್ಟಾರ್ಟಿಂಗ್ ನಾವು ಪಕಳಿ ತೆಗೆದಿರ್ತೇವಲ್ಲ ಅದಕ್ಕಷ್ಟ ಕೆಂಪು ಕಲರ್ ತುಂಬೇನಿ ನಾನು. ಕೆಂಪು ಕಲರ್ ರಂಗೋಲಿನ ಅದ್ರೊಳಗೆ ಅಷ್ಟ ತುಂಬೇನಿ. ಅಂದ್ರೆ ಇದು ರಂಗೋಲಿ ಎದ್ದು ಕಾಣಿಸ್ತದ ಅಂಥೇಳಿ ನಾ ಹಂಗೆ ಮಾಡೀನಿ. ಇದೇ ರೀತಿ ಪಕಳಿ ಏನು ಮಾಡೀನಿ, 4 ಕಡೆನೂ ಕಲರ್ ತುಂಬಿ ಮೇಲ್ಗಡೆ ಏನು ಮಾಡೀನಿ, ಒಂದೊಂದು ಪಾಯಿಂಟ್ ಇಟ್ಟೀನಿ. ಆಮೇಲೆ ಅವು ಪಾಯಿಂಟ್ಸಿಗೆ ಏನು ಮಾಡೀನಿ, ಸಣ್ಣ ಸಣ್ಣ ಫ್ಲವರ್ಸ್ ತೆಗೆದು ಅವನೊಂದು ಸ್ವಲ್ಪ ಮೇಲ್ಗಡೆ ಒಂದು ಸ್ವಲ್ಪ ಶೇಡ್ ಕೊಟ್ಕೋತ ಬಂದೀನಿ. ಇದು ರಂಗೋಲಿ ತೆಗೆದ್ಮೇಲೆ ಭಾಳ ಚಂದ ಕಾಣಿಸ್ತದ. ನಾ ಹಂಗೆ ಹೂವಿಂದ ಶೇಪ್ ತೆಗೆದೇನಿ. ನೀವು ಬೇಕಂದ್ರೆ ಬೇರೆ ಏನರ ಶೇಪ್ ತೆಗೆದು ಇದು ರಂಗೋಲಿ ಕಂಪ್ಲೀಟ್ ಮಾಡಬಹುದು. ನಾ ದಿನಾಲೂ ನಿಮಗೆ ಇಂಥ ಚಂದ ರಂಗೋಲಿ ಹೇಳ್ಕೊಡ್ತೀನಿ. ನೀವೆಲ್ಲರೂ ನನ್ನ ರಂಗೋಲಿಯನ್ನು ನೋಡ್ರಿ, ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ನನ್ನ ರಂಗೋಲಿ ಶೇರ್ ಮಾಡಿರಿ. ಆಮೇಲೆ ನಾನು ಹಾಕುತ್ತಿರೋಂಥ ರಂಗೋಲಿ ನಿಮಗೆಲ್ಲರಿಗೂ ಇಷ್ಟವಾದರೆ ನನ್ನ ರಂಗೋಲಿ ಕಮೆಂಟ್ ಕೊಡಿ. ನಿಮಗೆ ಯಾವುದಾದ್ರೂ ಹೊಸ ಟೈಪ್ ರಂಗೋಲಿ ತೆಗೆಯೋದಿದ್ರೆ ನನ್ನ ಮುಂದೆ ಹೇಳಿದ್ರೆ ನಾ ಆ ರೀತಿ ರಂಗೋಲಿ ನಿಮ್ಗೆ ಕಲಿಸ್ಕೊಡ್ತೀನಿ. ನನ್ನ ರಂಗೋಲಿನ ವೀಕ್ಷಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.